ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಒಂದು ವಸ್ತು ವಿಷಯ ರಿಯಾಯಿತಿ ಗುರುದಕ್ಷಿಣೆಯಲ್ಲಿ ರಿಯಾಯಿತಿ ಘೋಷಿಸ್ತಾ ಇದ್ದೇನೆ. ಇದೇ ತಿಂಗಳ 29ನೇ ತಾರೀಕು ಬುಧವಾರ ಗುರು ಪೂರ್ಣಿಮಾ ಪ್ರಯುಕ್ತ, ಇದೇ ತಿಂಗಳು 29 ಬುಧವಾರ ಗುರು ಪೂರ್ಣಿಮಾ ಪ್ರಯುಕ್ತ ನಮ್ಮ ಗುರುದಕ್ಷಿಣೆಯಲ್ಲಿ ರಿಯಾಯಿತಿ ಘೋಷಣೆ ಮಾಡ್ತಾ ಇದ್ದೇನೆ. ಅದು ಇವತ್ತಿನಿಂದನೇ ಜಾರಿಗೆ ಬರುತ್ತೆ. ರಿಯಾಯಿತಿ 29 ಲಾಸ್ಟ್ ಆಗುತ್ತೆ. ಮತ್ತೆ ಅದ ನಂತರ ಮತ್ತೆ ಮೊದಲು ಹೇಗೆ ಪೂರ್ಣ ಪ್ರಮಾಣದಲ್ಲಿ ಗುರುದಕ್ಷಿಣೆ ತಗೊಂತಿದ್ದು ಅದೇ ರೀತಿ ತಗೊಂತೀವಿ. 29ರ ನಂತರ ಇವತ್ತಿನಿಂದಲೇ ನಾವು ರಿಯಾಯಿತಿಯಲ್ಲಿ ದೀಕ್ಷೆ ನೀಡ್ತೀವಿ. ಯಾರಿಗೆ ಕುಂಡಲಿನಿ ರಾಜಯೋಗ ದೀಕ್ಷೆ ಪಡ್ಕೋಬೇಕಂತ ಇದ್ದರೆ ಅವರಿಗೆ, ಮತ್ತು ತಂತ್ರ ಸಾಧನೆ ಮಾಡ್ಬೇಕಂತ ಬಯಸುವಂತವರಿಗೆ, ಅವರಿಗೆ ಅಂದ್ರೆ ಅರ್ಧಕ್ಕರ್ಧ ಫೀಸ್ ಕಡಿಮೆ ಮಾಡ್ತಾ ಇದ್ದೀವಿ, ಗುರುದಕ್ಷಿಣೆ ಕಡಿಮೆ ಮಾಡ್ತಾ ಇದ್ದೀವಿ. ದೀಕ್ಷೆ ಬಂದು ಆನ್ಲೈನ್ ನಲ್ಲಿ ಇರುತ್ತೆ, ಆಫ್ಲೈನ್ ನಲ್ಲಿ ಇರುತ್ತೆ. ನಾವು ಅಡ್ರೆಸ್ ಹಾಕಿರ್ತೀವಿ, ಈ ಮೊಬೈಲ್ ಕೆಳಗಡೆ ಲೊಕೇಶನ್ ಕೂಡ ಹಾಕಿರ್ತೀವಿ. ನೆಲಮಂಗಲ ಬರಬೇಕು, ನೆಲಮಂಗಲದಿಂದ ಕುಣಿಗಲ್ ಬೈಪಾಸ್ ಇಂದ 8 ಕಿಲೋಮೀಟರ್ ಆಗುತ್ತೆ. ಆಟೋ ಮಾಡ್ಕೊಂಡು ಬರ್ಬೇಕಾಗತ್ತೆ, ಅಥವಾ ಲಗೇಜ್ ಆಟೋಗಳು ಇರ್ತವೆ, ಅವಾಗೊಂದು ಇವಾಗೊಂದು ಅಡ್ಡಾಡ್ತಾ ಇರ್ತವೆ. 30 ರೂಪಾಯಿ 40 ರೂಪಾಯಿ ಕೊಟ್ಟು ಮಂಚನಹಳ್ಳಿ ಕ್ರಾಸ್ ಅಂತ ಹೇಳಿದ್ರೆ ಅಲ್ಲಿ ನಿಲ್ಲಿಸ್ತಾರೆ. ಅಲ್ಲಿಂದ ಲೊಕೇಶನ್ ನೋಡ್ಕೊಂಡು ಬರಬೇಕಾಗತ್ತೆ. ಈ ಕುಂಡಲಿನಿ ರಾಜಯೋಗ ಸಾಧನೆ ಮಾಡೋ ಬಯಸುವಂತಹ ಸಾಧಕರು ಬ್ರಹ್ಮಚರ್ಯ ಪಾಲನೆ ಮಾಡಬೇಕಾಗತ್ತೆ, ನಾನ್ ವೆಜ್ ಬಿಡಬೇಕಾಗತ್ತೆ, ಯಾವುದೇ ರೀತಿ ದುಶ್ಚಟಗಳು ಇರಬಾರದು. ದುಶ್ಚಟಗಳು ಅಂದ್ರೆ ಇಲ್ಲಿ ಸಿಗರೇಟು, ಬೀಡಿ, ಗುಟ್ಕ ಕುಡಿಯೋದು, ಈ ತರ ಯಾವ್ದು ದುಶ್ಚಟಗಳು, ಇಲೆಡಿಕೆ ಹಾಕ್ಯಣದು, ಬೇರೆ ಬೇರೆ ಚಟಗಳು ಯಾವ್ದು ಇರಬಾರದು. ವಿಮಲೋಪಾನ್ ಬರಕು, ಈ ತರ ಬ್ರಹ್ಮಚರ್ಯ ಪಾಲನೆ ಮಾಡೋದು ಅಂದ್ರೆ ನಿಮ್ಮ ಹೆಂಡತಿ ಪರ್ಮಿಷನ್ ತಗೋಬೇಕು, ಅಥವಾ ಹೆಣ್ಮಕ್ಳಾಗಿದ್ರೆ ಗಂಡನ ಪರ್ಮಿಷನ್ ತಗೋಬೇಕು, ಗಂಡು ಮಕ್ಕಳಾಗಿದ್ರೆ ಹೆಂಡತಿ ಪರ್ಮಿಷನ್ ತಗೊಂಡು ಹಾಸಿಗೆ ಪತ್ತೆ ಮಾಡಬೇಕು. ನಮ್ಮ ಸಾಧನೆ ಮುಗಿಯವರೆಗೆ ನಾವು ಹೇಳೋವರೆಗೆ, ನಾವು ಎಲ್ಲಿವರೆಗೆ ಬ್ರಹ್ಮಚರ್ಯ ಪಾಲನೆ ಮಾಡಂತ ಹೇಳ್ತೀವಿ ಎಲ್ಲಿವರೆಗೆ ಸಾಧನೆ ಮಾಡು ಅಂತ ಹೇಳ್ತೀವಿ ಅಲ್ಲಿವರೆಗೆ ನೀವು ಬ್ರಹ್ಮಚರ್ಯ ಪಾಲನೆ ಮಾಡ್ಬೇಕಾಗತ್ತೆ. ಆಮೇಲೆ ನಾನ್ ವೆಜ್ ತಿನ್ನಬಾರ್ದು ಅಂತ ನಾವು ಹೇಳ್ತೀವಿ. ಅನೇಕ ಜನ ಹೇಳ್ತಾರೆ, ಯಾಕೆ ನಾನ್ ವೆಜ್ ಯಾಕೆ ತಿನ್ಬಾರ್ದು, ನಾನ್ ವೆಜ್ ತಿಂದು ಸಾಧನೆ ಮಾಡ್ಬೋದಲ್ಲ ಅಂತಂದು ಅನೇಕ ಜನಕ್ಕೆ ಪ್ರಶ್ನೆ ಇದೆ. ಅವರವರ ಸಾಧನೆಗೆ ತಕ್ಕಂತೆ ಅವುಗಳು ನಿಯಮಗಳು ಇರ್ತವೆ. ಯಾಕಂದ್ರೆ ನಾವಿಲ್ಲಿ ರಾಜಯೋಗವನ್ನ ಕೊಡ್ತಾ ಇದ್ದೀವಿ. ಈಗ ಭಕ್ತಿ ಮಾರ್ಗದಲ್ಲಿ, ಜ್ಞಾನ ಮಾರ್ಗದಲ್ಲಿ, ಕರ್ಮ ಮಾರ್ಗದಲ್ಲಿ ಹೋಗುವಂಥವ್ರು ನಾನ್ ವೆಜ್ ತಿನ್ಬೋದು. ಅವರು ಇಲ್ಲಂತಲ್ಲ, ತಿನ್ಬೋದು. ಅವ್ರದ್ದು ಮಾರ್ಗ ಅದು, ಅವ್ರ ಮಾರ್ಗ, ಆ ಮಾರ್ಗದಲ್ಲಿ ಹೋಗ್ತಾ ಇದ್ದಾರೆ, ತಿಂತಾರೆ. ನಿಮ್ದು ಯಾಕೆ ಹೀಗೆ ಅಂದ್ರೆ ನಮ್ದು ಹೀಗೆ. ಯಾಕಂದ್ರೆ ಇದು ಪತಂಜಲಿ ಮಹರ್ಷಿ ಕೊಟ್ಟಿದ್ದ ಅಷ್ಟಾಂಗ ಯೋಗ. ಇದು ಅಹಿಂಸೆ ಬರುತ್ತೆ ಇಲ್ಲಿ. ಅಹಿಂಸೆ ಯಾವುದೇ ಪ್ರಾಣಿಗಳನ್ನ, ಯಾವುದೇ ಪ್ರಾಣಿ ಪಕ್ಷಿಗಳನ್ನ ವಧೆ ಮಾಡಬಾರ್ದು, ಸಾಯಿಸಬಾರ್ದು, ಸಾಯಿಸಿದ್ದು ತಿನ್ನಬಾರ್ದು ಕೂಡ. ಯಾಕಂದ್ರೆ ಪತಂಜಲಿ ಮಹರ್ಷಿಗಳು ಕ್ಲಿಯರ್ ಆಗಿ ಹೇಳಿ ಹೋಗಿದ್ದಾರೆ. ಅಂದ್ರೆ ಇದು ರಾಜಯೋಗ ಮಾರ್ಗ. ಏನು ಬೇರೆ ಯೋಗಕ್ಕೂ ನೀವು ಕೂಡ ಯೋಗಕ್ಕೂ ಏನು ವ್ಯತ್ಯಾಸ ಇದೆ ಅಂದ್ರೆ, ಬೇರೆ ಮಾರ್ಗಗಳು ಜ್ಞಾನ ಮಾರ್ಗ ಆಗಿರ್ಬೋದು, ಕರ್ಮ ಭಕ್ತಿ ಮಾರ್ಗಗಳಾಗಿರ್ಬೋದು, ಅವು ನಿಧಾನವಾಗಿ ಚಕ್ಕಡಿ ಬಂಡಿಯಾಗಿ ನಿಧಾನವಾಗಿ ಭಗವಂತನ ಕಡೆಗೆ, ಗುರಿ ಕಡೆಗೆ ಚಲಿಸುವಂತ ಮಾರ್ಗಗಳು. ನಮ್ದು ಹೇಗಂದ್ರೆ ಈ ರಾಕೆಟ್ ವೇಗದಲ್ಲಿ ರಾಜಯೋಗ ಸ್ಪೀಡ್ ಆಗಿ ಹೋಗುತ್ತೆ. ಅದಕ್ಕೆ ಅದರದಾದ ನಿಯಮಗಳು ಇರ್ತವೆ. ಅದನ್ನ ಪಾಲನೆ ಮಾಡಿದ್ರೆ ಮಾತ್ರ ಅದು ನಿಮ್ಗೆ ರಿಸಲ್ಟ್ ಕೊಡುತ್ತೆ, ಇಲ್ಲ ಅಂದ್ರೆ ಇಲ್ಲ. ನೀವು ಜೀವನದಲ್ಲಿ ಸಾಧಿಸ್ಬೇಕು ಅಂತ ಇದ್ರೆ, ಜೀವನದಲ್ಲಿ ಏನಾದ್ರೂ ಅಚೀವ್ಮೆಂಟ್ ಮಾಡ್ಬೇಕು ಅಂತ ಇದ್ರೆ
ರಾಜಯೋಗ ಮಾಡಬೇಕು. ಆದ್ರೆ ಅದಕ್ಕೆ ಅದರದೇ ಆದಂತ ತ್ಯಾಗಗಳು ಬೇಕೇ ಬೇಕು, ತ್ಯಾಗ ಮಾಡ್ಲೇಬೇಕಾಗತ್ತೆ. ನಾನು ತ್ಯಾಗ ಮಾಡೋದಿಲ್ಲ, ನನಗ ಯೋಗನ ಬೇಕು ಅಂದ್ರೆ ಈ ಮಾರ್ಗ ಅಲ್ಲ, ಈ ಮಾರ್ಗ ಅಲ್ಲ. ಬೇರೆ ಮಾರ್ಗಗಳಿದ್ದಾವೆ, ಅದಕ್ಕಾಗಿ ಬೇರೆ ಗುರುಗಳಿದ್ದಾರೆ, ಬೇರೆ ಪಥ ಇದೆ. ಯಾಕಂದ್ರೆ ಅಧ್ಯಾತ್ಮದಲ್ಲಿ ನಾನು ಹೇಳುವಂತ ಮಾರ್ಗ ಒಂದೇ ಸತ್ಯ, ಉಳಿದಿದ್ವಲ್ಲ ಸುಳ್ಳು ಅಂತ ಅಲ್ಲ. ಪರಮಶಿವ ಹೇಳಿದಂತ 101 ಧ್ಯಾನ ಮಾರ್ಗಗಳು ಇದ್ದಾವೆ, ಅನೇಕ ತಂತ್ರಗಳು ಇದ್ದಾವೆ. ಅದರ ಮೂಲಕ ಕೂಡ ನೀವು ಹೋಗ್ಬೋದಾಗಿರುತ್ತೆ. ಆದ್ರೆ ಲೇಟ್ ಆಗುತ್ತೆ. 10 ವರ್ಷ ತಗೋಬಹುದು, 20 ವರ್ಷ ತಗೋಬಹುದು, ಜನ್ಮ ತಗೋಬಹುದು, ಎಷ್ಟೋ ಜನ್ಮನೂ ತಗೋಬಹುದು. ನಾವು ಒಂದನ್ನ ಪಡಿಬೇಕಾದ್ರೆ ಒಂದನ್ನ ತ್ಯಾಗ ಮಾಡ್ಬೇಕಾಗತ್ತೆ. ತ್ಯಾಗ ಮಾಡದೆ ಯಾವುದು ಸಿಗೋದಿಲ್ಲ ಸುಲಭವಾಗಿ. ಈ ಭೂಮಿ ಮೇಲೆ ಯಾವುದು ಸುಲಭವಾಗಿ ಸಿಗೋದಿಲ್ಲ, ಹೋರಾಟ ಮಾಡ್ಲೇಬೇಕು. ನಿಮ್ಮ ಜೀವನ ಹೋರಾಟ ಇದ್ದ ಕೂಡಿರಬೇಕು, ಅಂದ್ರೆ ಮಾತ್ರ ಜೀವನದಲ್ಲಿ ಏನ್ ಬೇಕಾದ್ರೂ ಸಾಧಿಸಕ್ ಸಾಧ್ಯ. ನಾನೇ ಕುಂತ್ಕೊಂಡಿರ್ತೀನಿ, ಎಲ್ಲ ನನ್ನ ಹತ್ರ ಬರಬೇಕು ಅಂದ್ರೆ ಅದು ಅಸಾಧ್ಯ. ಸೋಮಾರಿತನ, ಆಲಸ್ಯದಿಂದ ಹಲವಾರು ಜನ ಕನಸು ಕಾಣ್ತಾ ಇರ್ತಾರೆ, ನಿದ್ದೆ ಮಲಗಿದ ಕನಸು ಕಾಣ್ತಾ ಇರ್ತಾರೆ. ಒಳ್ಳೆ ಸುಂದರವಾದ ಹೆಂಡತಿಯನ್ನು ಪಡ್ಕೊಂಡು ಒಳ್ಳೆ ಶ್ರೀಮಂತ ಮನೆತನದಲ್ಲಿ ಇದ್ದು ಕನಸಿನಲ್ಲೇ ಆನಂದ ಪಡ್ತಾ ಇರ್ತಾರೆ. ಜೀವನದಲ್ಲಿ ಅವನು ಭಿಕಾರಿಯಾಗಿರ್ತಾನೆ. ಈ ರೀತಿ ಕನಸು ಕಂಡ್ರೆ ಏನು ಪ್ರಯೋಜನ? ಕನಸು ಕಾಣಬೇಕು, ಆದ್ರೆ ಅದನ್ನ ಸಾಧಿಸುವಾಗಿರಬೇಕು. ಕನಸಿನಲ್ಲಿ ಬಂದಿದ್ದನ್ನ ಅದನ್ನ ಸಾಧಿಸುವಾಗಿರಬೇಕು, ಕಾಣಬೇಕು ಕನಸನ್ನ. ಆದ್ರೆ ಆ ಕನಸನ್ನ ಸಾಧಿಸುವ ತರ ಅವನ ಜೀವನ ಮಾಡಬೇಕು. ಅವಾಗೇ ಒಂದು ಜೀವನಕ್ಕೆ ಒಂದು ಬೆಲೆ ಬರುತ್ತೆ. ಭಾರತ ಒಂದು ಜ್ಞಾನ ತುಂಬಿದಂತಹ ದೇಶ. ಭಾರತ ಅಧ್ಯಾತ್ಮದ ಜ್ಞಾನ ತುಂಬಿದಂತಹ ರಾಷ್ಟ್ರ ಇದು. ನಮ್ಮ ಋಷಿಮುನಿಗಳು ಈ ಅಧ್ಯಾತ್ಮ ಜ್ಞಾನವನ್ನ ಭಾರತದಲ್ಲಿ ಕೊಟ್ಟೋಗಿದ್ದಾರೆ ನಮ್ಗೆಲ್ಲ. ಅದೇ ದೊಡ್ಡ ಸಂಪತ್ತು ನಮ್ಗೆ, ಅದೇ ಕರಗಲಿಸಲಾರದಂತ ಸಂಪತ್ತು. ನಾವು ಆಕ್ರಂತರ ದಾಳಿಗೆ ಒಳಗಾಗಿ ಆ ಜ್ಞಾನವನ್ನು ನಾವು ಕಳ್ಕೊಂಡಿದ್ದೀವಿ. ಆ ಜ್ಞಾನದ ಕೊಂಡಿಯನ್ನ ನಾವು ಕಳ್ಕೊಂಡಿದ್ದೀವಿ ಇವತ್ತು. ಅದಕ್ಕೋಸ್ಕರ ನಾವು ಮತ್ತೆ ಆ ಕೊಂಡಿಯನ್ನ ಹೊಂದಿಸುವುದಕ್ಕೆ ಹೋಗ್ತಾ ಇದ್ದೇವೆ. ಹತ್ರ 195-200 ವರ್ಷಗಳ ಹತ್ರ ಬಂತು. ನಮ್ಮ ಗುರುಕುಲಗಳು ಈ ದೇಶದಲ್ಲಿ ನಾಶವಾಗಿ, ಈ ದೇಶದಲ್ಲಿ ಜ್ಞಾನದ ಒಂದು ಲಿಂಕ್, ಗುರುಕುಲ ನಾಶವಾಗಿ 200 ವರ್ಷ ಹತ್ರ ಬಂದಿದೆ. 195 1885ರಿಂದ ಗುರುಕುಲಗಳು ನಾಶವಾದವು. ಹೀಗೆ ಆ ಕೊಂಡಿಯನ್ನ ಮತ್ತೆ ಕೂಡಿಸ್ಬೇಕಲ್ಲ ನಾವು. ಒಂದು ಸಮಯದಲ್ಲಿ ಜಗದ್ಗುರುವಾಗಿ ಮೆರೆದಂತ ಭಾರತ, ಜ್ಞಾನದಲ್ಲಿ ಪರಿಪೂರ್ಣ ಜ್ಞಾನವನ್ನ ಪಡೆದಂತ ಭಾರತ ಇವತ್ತು ಜ್ಞಾನ ಶೂನ್ಯವಾಗಿದೆ. ಇವತ್ತು ನಮ್ಮ ಯುವಕರು ಜ್ಞಾನ ಶೂನ್ಯರಾಗಿದ್ದಾರೆ. ನಾವು ನಮ್ಮ ಯುವಕರನ್ನ ಬೇಯುವುದರಲ್ಲಿ ಅರ್ಥ ಇಲ್ಲ. ಯಾಕಂದ್ರೆ ಸಮಾಜ ಆ ವಾತಾವರಣ ನಿರ್ಮಾಣ ಮಾಡಿ ಕುಂತ್ಕೊಂಡಿದೆ. ಇವತ್ತು ರಾಜಕೀಯ ವ್ಯವಸ್ಥೆ ಆ ಪರಿಸ್ಥಿತಿ ನಿರ್ಮಾಣ ಮಾಡಿ ಕುಂತ್ಕೊಂಡಿದೆ. ಆ ಮಕ್ಕಳಿಗೆ ಸರಿಯಾದ ಜ್ಞಾನ, ನಮ್ಮ ಋಷಿಗಳ ಒಂದು ಸಂಪತ್ತು, ಜ್ಞಾನದ ಸಂಪತ್ತು ಸಿಗದ ಇರೋ ಹಾಗೆ ಮಾಡಿದ್ದಾರೆ ಕೆಲವು ದುಷ್ಟರು. ಆದ್ರೆ ಜ್ಞಾನ ಯಾರಪ್ಪನ ಸೊತ್ತಲ್ಲ, ಜ್ಞಾನ ಯಾರಪ್ಪನ ಸೊತ್ತಲ್ಲ. ಎಲ್ಲರೂ ಜ್ಞಾನವನ್ನು ಪಡೆಯೋಕೆ ಯೋಗ್ಯರಾಗಿದ್ದೇವೆ. ಜ್ಞಾನವನ್ನ ಪಡಿಬೇಕಾಗತ್ತೆ. ಜ್ಞಾನದಿಂದ ಮುಕ್ತಿ. ಎದರಿಂದ ಮುಕ್ತಿ? ಈ ಮಾಯೆಯಿಂದ, ಈ ಮೋಹದಿಂದ, ಈ ಅಜ್ಞಾನದಿಂದ ಮುಕ್ತಿ ಜ್ಞಾನದಿಂದನೇ ಸಿಗುತ್ತೆ. ಹೇಗೆ 100 ವರ್ಷ ಕಾಲ ಕತ್ತಲಾಗಿರುವಂತಹ ಒಂದು ಕತ್ತಲ ಕೋಣೆ, ಅಲ್ಲಿ ಒಂದು ಜ್ಯೋತಿಯನ್ನು ಬೆಳೆಸಿದಾಗ ಆ ಕತ್ತಲ 100 ವರ್ಷದ ಕತ್ತಲು ಹೇಗೆ ಅಂಧಕಾರ ನಾಶವಾಗಿ ಬೆಳಕಾಗುತ್ತೋ ಹಾಗೆ ಸಾವಿರಾರು ವರ್ಷಗಳಿಂದ, ಜನ್ಮಾಂತರದಿಂದ ಅಜ್ಞಾನದಲ್ಲಿ ಒಳಗಾಗಿರುವಂತಹ ಈ ಜೀವಾತ್ಮನಿಗೆ ಒಂದು ಪರಮ ಸತ್ಯ ಜ್ಞಾನದ ಬೆಳಕು ಬೇಕಾದ್ರೆ ಅವನು ನಮ್ಮ ಋಷಿಮುನಿಗಳು ಕೊಟ್ಟಂತಹ ಜ್ಞಾನ ಅವನು ಪಡ್ಕೊಳ್ಳೇಬೇಕು. ಅವಾಗಲೇ ನಿಮ್ಮ ಅಜ್ಞಾನ ದೂರ ಆಗೋದು. ಇವತ್ತು ನಾನು
ಏನ್ ಹೇಳ್ತಾ ಇದ್ದೀನಿ ಅಲ್ಲ, ಇದು ತುಂಬಾ ಜನಕ್ಕೆ ಅರ್ಥ ಆಗೋದಿಲ್ಲ. ಅವ್ರಿಗೆ ಬಾಯಿ ಬಂದಂಗೆಲ್ಲ ಕಾಮೆಂಟ್ ಮಾಡ್ತಾರ. ಪಾಪ ಏನ್ ಮಾಡೋದು, ಅವಕ್ಕೆ ಜ್ಞಾನ ಇಲ್ಲ, ಅವಕ್ಕೆ ಜ್ಞಾನ ಶೂನ್ಯರಾಗಿದ್ದಾವೆ. ಯಾಕಂದ್ರೆ ಆ ಒಂದು ವಾತಾವರಣ ಹಂಗೆ ನಿರ್ಮಾಣ ಆಗಿದೆ, ಏನ್ ಮಾಡಕ್ ಆಗೋದಿಲ್ಲ. ಹಾಗಂತ ನಾವು ಸುಮ್ಮನೆ ಕುಂದ್ರಕ್ಕೂ ಬರೋದಿಲ್ಲ. ನಮ್ಮ ಕರ್ತವ್ಯವನ್ನ ನಾವು ಮಾಡ್ಬೇಕಾಗತ್ತೆ. ಯಾರು ಏನೇ ಕಮೆಂಟ್ ಮಾಡ್ಲಿ, ಯಾರು ಏನೇ ಮಾತಾಡ್ಲಿ, ನಾವು ಸರಿಯಾಗಿದ್ರೆ ಯಾರಿಗೂ ಅನ್ಸ್ಬೇಕಾಗಿಲ್ಲ, ಬೇರೆಯವ್ರನ್ನ ಕೇರ್ ಮಾಡಬೇಕಾಗಿಲ್ಲ. ಯಾಕಂದ್ರೆ ಹಾನಿ ಹೋಗ್ತಾ ಇದ್ದಾಗ ನಾಯಿಗಳು ಬೌ 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 ಅಂತ ಬೊಗಳ್ತವೆ. ಎಂದಾದ್ರೂ ಆನೆ ತಿರುಗಿ ನೋಡಿದೇನು ನಾಯಿ ಕಡೆಗೆ? ಅದು ಯಾವತ್ತೂ ತಿರುಗಿ ನೋಡೋದಿಲ್ಲ. ಸುಮ್ಮನೆ ತನ್ನ ಹಾದಿಯಲ್ಲಿ ತಾನೇ ಹೋಗ್ತಾ ಇರುತ್ತೆ, ತನ್ನ ಗುರಿ ಕಡೆಗೆ ಹೋಗ್ತಾ ಇರುತ್ತೆ. ಹಾಗೆ ಸಾಧಕರಾದವರು ಜಗತ್ತಿಗೆ ಜ್ಞಾನವನ್ನ ನೀಡಬೇಕಂತ ಬಯಸುವಂತವರು ಯಾವುದೇ ಕುಹಕ್ಕುಗಳಿಗೆ ಬೆಲೆ ಕೊಡಬಾರದು. ಯಾಕಂದ್ರೆ ಎಷ್ಟೋ ಜನ ಜ್ಞಾನಕ್ಕಾಗಿ ಹಂಬಲಿಸುವಂತವ್ರು ಎಷ್ಟೋ ಜನ ಇರ್ತಾರೆ ಭೂಮಿ ಮೇಲೆ. ಆದ್ರೆ ಕೆಲವು ಜನ ಅದನ್ನ ಹೀಯಾಳಿಸುವಂತವ್ರು, ಅದನ್ನ ವ್ಯಂಗ್ಯ ಮಾಡುವಂತವ್ರು, ಟೀಕೆ ಟಿಪ್ಪಣಿ ಮಾಡುವಂತವ್ರು ಅವರು ಇರ್ತಾರೆ. ನಾವು ಇವರಿಗೆ ಬೆಲೆ ಕೊಟ್ಟು ನಾವು ಜ್ಞಾನವನ್ನು ಕೊಡೋದು ನಿಲ್ಲಿಸಿದ್ರೆ ಅಲ್ಲಿ ಲಕ್ಷಗಟ್ಲೆ ಸಾವಿರಗಟ್ಲೆ ಜನ ಜ್ಞಾನದಿಂದ ವಂಚಿತರಾಗ್ತಾರೆ. ನಿಜವಾದ ಋಷಿಮುನಿಗಳ ಜ್ಞಾನದಿಂದ ವಂಚಿತರಾಗ್ತಾರೆ. ಅದಕ್ಕೆ ನಾವು ಕೂಡ ಇವು ಅಜ್ಞಾನಿಗಳು, ಭಗವಂತ ಇವರಿಗೂ ಕೂಡ ಒಳ್ಳೆ ಬುದ್ಧಿ ಕೊಡ್ಲಿ, ಸನ್ಮಾರ್ಗ ಭಗವಂತ ತೋರಿಸ್ಲಿ ಅಂತ ಅಷ್ಟೇ ಪ್ರಾರ್ಥನೆ ಮಾಡ್ಕೋಬೇಕು ಹೊರತು ಬೇರೆ ಇಂಥವ್ರಿಗೋಸ್ಕರ ಏನು ತಲೆ ಕೆಡ್ಸಣಕ್ ಹೋಗ್ಬಾರ್ದು. ಇದು ನನ್ನನ್ನು ಹಿಡಿದು ಎಲ್ಲರಿಗೂ ಜೀವನದಲ್ಲಿ ಏನನ್ನ ಸಾಧಿಸ್ಬೇಕಂತ ಹೊರಟವರು ಇದನ್ನ ತಿಳ್ಕೋಬೇಕು. ಯಾವತ್ತು ನೆಗೆಟಿವ್ ಆಗಿ ಆಲೋಚನೆ ಮಾಡ್ಲೇಬಾರದು. ಯಾರು ನೆಗೆಟಿವ್ ಆಗಿ ಆಲೋಚನೆ ಮಾಡ್ತಾರೋ ಅವರಿಂದ ದೂರ ಆಗಿಬಿಡಿ. ಆ ನೆಗೆಟಿವ್ ಇಂದ ನೀವು ದೂರ ಆಗಿಬಿಡಿ. ಯಾವಾಗ್ಲೂ ಪಾಸಿಟಿವ್ನೇ ಆಲೋಚನೆ ಮಾಡಿ. ಯಾವಾಗ್ಲೂ ಪಾಸಿಟಿವ್ನೇ ಆಲೋಚನೆ ಮಾಡಿ. 100% ನಿಮ್ಮ ಗುರಿ ಮುಟ್ಟದೆ ಹೋದ್ರು ಕನಿಷ್ಠ 25ರಿಂದ 50% ಆದ್ರೂ ಗುರಿ ಮುಟ್ತೀರಾ ನೀವು ಈ ಜೀವನದಲ್ಲಿ. ಸಂಕಲ್ಪ ಮಾಡ್ಕೊಂಡು ಹೋದ್ರೆ ಸಂಕಲ್ಪ ದೃಢ ಇರಬೇಕು. ನಿಮ್ಮ ಸಂಕಲ್ಪ ಯಾವಾಗ್ಲೂ ದೃಢ ಇರಬೇಕು. ನಾನು ಸಾಧಿಸ್ತೀನಿ, ಜೀವನದಲ್ಲಿ ಏನೋ ಒಂದು ಸಾಧಿಸ್ತೀನಿ ಎಂಬ ಛಲದಿಂದ ನೀವು ಹೋಗ್ಬೇಕಾಗತ್ತೆ. ಅದಕ್ಕೆ ಬ್ರಹ್ಮಚರ್ಯ ಇಂಪಾರ್ಟೆಂಟ್ ಆಗತ್ತೆ. ಯಾವುದೇ ಸಾಧನೆಗೆ ಬ್ರಹ್ಮಚರ್ಯದ ಬಲ ಬೇಕೇ ಬೇಕು. ಇವತ್ತು ಆಧುನಿಕ ಸೈನ್ಸ್ ಆಗಲಿ, ಡಾಕ್ಟರ್ಗಳು ಏನ್ ಹೇಳ್ತಾರಂದ್ರೆ, ಅವ್ರು ಏನ್ ಹೇಳ್ತಾರಂದ್ರೆ ಫಾರ್ಮನ್ನ ಹೊರಗಡೆ ಕಾಕಬೇಕು ಅಂತ ಹೇಳ್ತಾರೆ. ಆದ್ರೆ ನಮ್ಮ ಋಷಿಮುನಿಗಳ ವಿಜ್ಞಾನ ಏನ್ ಹೇಳುತ್ತೆ? ಬ್ರಹ್ಮಚರ್ಯವನ್ನು ಕಾಪಾಡಿಕೋಬೇಕು ಅಂತ ಹೇಳುತ್ತೆ. ಯಾಕಂದ್ರೆ ಒಂದು ಫಾರ್ಮ ಅದು ಆಗಕ್ಕೆ 35ರಿಂದ 40 ದಿವಸ ತಗೊಳತ್ತೆ. ಅಂತ ಶಕ್ತಿ ಅದರಲ್ಲಿ ಇರುತ್ತೆ. ಅದು ಆಧ್ಯಾತ್ಮಿಕವಾಗಿ, ಮಾನಸಿಕವಾಗಿ, ದೈಹಿಕವಾಗಿ ನಿಮ್ಮನ್ನ ಸರ್ವಾಂಗೀಣ ಅಭಿವೃದ್ಧಿ ಮಾಡುತ್ತೆ ಆ ಬ್ರಹ್ಮಚರ್ಯ ಶಕ್ತಿ. ಅದಕ್ಕೆ ನೋಡುವುದರಿಂದ, ಕೇಳುವುದರಿಂದ, ಮಾತಾಡುವುದರಿಂದ, ಮುಟ್ಟುವುದರಿಂದ ದೂರ ಇರಬೇಕು ಬ್ರಹ್ಮಚರ್ಯ. ಆ ಫಿಲಿಂಗಳು ಅದು ಇದು ನೋಡೋದ್ರಿಂದ ಸಂಕಲ್ಪ ಮಾಡ್ಕೋಬೇಕು. ಯಾವಾಗ್ಲೂ ಒಳ್ಳೇದನ್ನೇ ಆಲೋಚನೆ ಮಾಡಿ, ಒಳ್ಳೇದನ್ನೇ ನೋಡಿ, ಒಳ್ಳೇದನ್ನೇ ಮಾತಾಡಿ, ಒಳ್ಳೆಯವ್ರ ಸಂಘದಲ್ಲೇ ಇರಿ. ನೀವು ಖಂಡಿತ ಒಳ್ಳೆಯವರಾಗ್ತೀರ, ಜೀವನದಲ್ಲಿ ಗುರಿ ಸಾಧಿಸ್ತೀರ. ಆದ್ರೆ ಕೆಟ್ಟವ್ರ ಮಧ್ಯದಲ್ಲಿದ್ದು ಕೆಟ್ಟದನ್ನ ನೋಡ್ಕೊಂತ, ಕೆಟ್ಟದನ್ನ ಕೇಳ್ಕೊಂತ ನಾನು ಒಳ್ಳೆಯವನಾಗಕ್ ಹೋಗ್ತೀನಿ ಆದ್ರೆ ಅವು ಎಳ್ಕೊಂಡ್ಬಿಡ್ತಾವೆ. ಎಲ್ಲೋ ಒಬ್ಬನು ಎಲ್ಲ ಕೆಟ್ಟದ್ರ ಮಧ್ಯದಲ್ಲಿ ಇದ್ದು ಗುರಿ ಮುಟ್ಟಬಲ್ಲ, ಆದ್ರೆ ಎಲ್ಲರಿಗೂ ಆ ಶಕ್ತಿ ಇರೋದಿಲ್ಲ. ಅದಕ್ಕೋಸ್ಕರ ನಾವು ಕುಂಡಲ ರಾಶಿಯೋಗದಲ್ಲಿ ಏನೇನು ನಿಯಮಗಳಾಗ್ತೀವಲ್ಲ ಅದನ್ನೆಲ್ಲ ಸರಿಯಾಗಿ ಪಾಲನೆ ಮಾಡ್ಬೇಕು. ಅದನ್ನೆಲ್ಲ ನೀವು ಸರಿಯಾದ ರೀತಿಯಲ್ಲಿ ಪಾಲನೆ ಮಾಡ್ಬೇಕು. ನಿಮ್ಮ ಸ್ವಂತ ಬುದ್ಧಿಯನ್ನ ಎಲ್ಲಿ ಉಪಯೋಗ ಮಾಡಬಾರ್ದು. ಅಂದ್ರೆ ಸ್ವಂತ ಬುದ್ಧಿ ಅಂದ್ರೆ ನೀವು ಬೇರೆ ಬೇರೆ ಗುರುಗಳ ಹತ್ರ ಹೋಗಿರ್ತೀರ, ಬೇರೆ ಬೇರೆ ಕಡೆ ದೀಕ್ಷೆ ತಗೊಂಡಿರ್ತೀರ, ಬೇರೆ ಬೇರೆ ಮಂತ್ರ ತಗೊಂಡ್ಬಿಟ್ಟಿರ್ತೀರ, ಏನೇನೋ ಮಾಡ್ಬಿಟ್ಟಿರ್ತೀರ. ಅದನ್ನೆಲ್ಲ ತಗೊಂಡ್ಬಂದು ಇದರಲ್ಲಿ ಹಾಕಿಬಿಟ್ಟು ಆ ಗುರುಗಳೇ ನಾವು ಸಾಧನೆ ಮಾಡಿದೆ, ಏನು ಅನುಭವ ಆಗ್ಲಿಲ್ಲ ಅನ್ಬಾರ್ದು. ನಾವು ಎಷ್ಟನ್ನೇ ಹೇಳ್ತೀವೋ ಅಷ್ಟನ್ನೇ ಮಾಡ್ಬೇಕು. ನಾವು ಏನ್ ಹೇಳ್ತೀವೋ ಅದನ್ನ ಮಾತ್ರ ಪಾಲನೆ ಮಾಡ್ಕೊಂಡು ಹೋಗ್ಬೇಕು. ಅವಾಗ ನಿಮ್ ಗುರಿ ಮುಟ್ಟಕ್ ಸಾಧ್ಯ. ಈಗ ಯಾರು ಇವತ್ತು ಬೆಂಗಳೂರು ನೋಡಿರ್ತಾನೋ ಅವನ್ ನಿಮ್ ಕೈ ಹಿಡ್ಕೊಂಡು ಬೆಂಗಳೂರಿಗೆ ಕರ್ಕೊಂಡು ಹೋಗ್ತಾನೆ. ಬೆಂಗಳೂರನ್ನೇ ನೋಡ್ದವನ ನಿಮ್ಮನ್ನ ಬೆಂಗಳೂರಿಗೆ ಕರ್ಕೊಂಡು ಹೋಗ್ತೀನಿ ಅಂತಂದ್ರೆ ಹಾಸ್ಯಾಸ್ಪದ ಆಗತ್ತೆ. ಅಂದ್ರೆ ಅಂಧಕನ ಕೈ ಅಂಧಕನ ಹಿಡ್ದಂಗ ಆಗತ್ತೆ.
ಕೂಡನ್ ಕೈ ಕೂಡನ್ ಹಿಡ್ಕೊಂಡು ಹೋದಂಗೆ ಇಬ್ರು ಸೇರಿ ಆಳ್ಭಯ ಬಿದ್ದಂಗ ಆಗತ್ತೆ. ಅದಕ್ಕೆ ಅದಕ್ಕೆ ಯಾರು ಜ್ಞಾನವಂತರು ಇದ್ದಾರೋ, ಸರಿಯಾದ ಮಾರ್ಗದರ್ಶನ ತೋರಿಸ್ತಾರೋ ಅಂತವ್ರ ಹತ್ರ ನೀವು ದೀಕ್ಷೆ ತಗೊಂಡು ಸರಿಯಾದ ಮಾರ್ಗದಲ್ಲಿ ಸಾಧನೆ ಮಾಡಿ ಗುರಿಯನ್ನ ಮುಟ್ಟಿ. ಅದು ಯಾರೇ ಆಗಿರ್ಬೋದು. ಗುರು ಅಂದ್ರೆ ಅದೊಂದು ಗುರು ಪದವಿ ಅದು. ಅಲ್ಲಿ ಎಲ್ಲರೂ ಬಂದ್ರು, ಗುರು ಪದವಿಯಲ್ಲಿ ಎಲ್ಲರೂ ಬಂದ್ರು. ಯಾರು ನಿಜವಾಗಿ ಆತ್ಮ ಸಾಕ್ಷಾತ್ಕಾರವನ್ನು ಪಡ್ಕೊಂಡು ನಿಜವಾಗಿ ಎಲ್ಲರಿಗೂ ಆತ್ಮ ಅನುಭೂತಿ ಆಗ್ಬೇಕು, ಸಾಕ್ಷಾತ್ಕಾರ ಆಗ್ಬೇಕಂತ ಪ್ರಯತ್ನ ಮಾಡ್ತಾರೋ, ಸನ್ಮಾರ್ಗದಲ್ಲಿ ಕರ್ಕೊಂಡು ಹೋಗ್ಬೇಕು, ಸಮಾಜ ಸುಧಾರಿಸ್ಬೇಕು, ಸನಾತನ ಧರ್ಮ ಉಳಿಸ್ಬೇಕಂತ ಯಾರೆಲ್ಲ ಪ್ರಯತ್ನ ಪಡ್ತಾರೋ ಅವರೆಲ್ಲ ಗುರು ಪದವಿಯಲ್ಲಿ ಇದ್ದವರು, ಎಲ್ಲರೂ ಗುರುಗಳೇ, ಅದ್ರಲ್ಲೇನ್ ಡೌಟ್ ಇಲ್ಲ. ಆದ್ರೆ ನೀವು ಅರ್ಥ ಮಾಡ್ಕೋಬೇಕು ಯಾರಲ್ಲಿ ಯಾವ ಜ್ಞಾನ ಇದೆ, ಯಾರು ಯಾವ ಮಾರ್ಗದಲ್ಲಿ ಹೋಗ್ತಾ ಇದ್ದಾರೆ ಅಂತ ನೀವು ಆಯ್ಕೆ ಮಾಡ್ಕೋಬೇಕು. ಯಾಕಂದ್ರೆ ಇಲ್ಲಿ ನೋಡಿ, ಬ್ರಹ್ಮ ಗ್ರಂಥಿ ವಿಭೇದಿನಿ, ವಿಷ್ಣು ಗ್ರಂಥಿ ವಿಭೇದಿನಿ, ರುದ್ರ ಗ್ರಂಥಿ ವಿಭೇದಿನಿ, ಈ 3 ತರದ ಜನಗಳನ್ನ ನಾವು ಕಾಣ್ತೀವಿ ಭೂಮಿ ಮೇಲೆ. ಅಂದ್ರೆ ಬ್ರಹ್ಮ ಗ್ರಂಥಿ ಜಾಗೃತ ಆದವರು 33% ಜನ ಇರ್ತಾರೆ, ಅವರು ದ್ವೈತಿಗಳಾಗಿರ್ತಾರೆ. ಆಮೇಲೆ ವಿಷ್ಣು ಗ್ರಂಥಿ ಭೇದನ ಆದವರು ಭೂಮಿ ಮೇಲೆ 33% ಜನ ಇರ್ತಾರೆ, ಅವರು ವಿಶಿಷ್ಟ ಅದ್ವೈತ ಸಿದ್ಧಾಂತದಲ್ಲಿರ್ತಾರೆ. ಇಲ್ಲಿ ರುದ್ರ ಗ್ರಂಥಿ ವಿಭೇದನ ಆದವರು ಅವರು ಜ್ಞಾನದಲ್ಲಿ ಇರ್ತಾರೆ. ಇದು ಬ್ರಹ್ಮ ಗ್ರಂಥಿ ದೇಹದಲ್ಲಿ ನೋಡುವಂಥದ್ದು, ವಿಷ್ಣು ಗ್ರಂಥಿ ಭಾವದಲ್ಲಿ ನೋಡುವಂಥದ್ದು, ರುದ್ರ ಗ್ರಂಥಿ ಜ್ಞಾನದಲ್ಲಿ ನೋಡುವಂಥದ್ದು. ಇಲ್ಲಿ 33% ಜನ ಇರ್ತಾರೆ ರುದ್ರ ಗ್ರಂಥಿ ಭೇದನ ಆದವರು, ಇವರು ಜ್ಞಾನದಲ್ಲಿ ಇರ್ತಾರೆ. ಇನ್ನು 1% ಜನ ಇರ್ತಾರೆ, ಅವರು 3 ಮೀರಿದವರಾಗಿರ್ತಾರೆ, ಅವರು ಅವಧೂತರಾಗಿರ್ತಾರೆ, ಅವರು ಅವಧೂತ ಅವಸ್ಥೆಯಲ್ಲಿ ಇರ್ತಾರೆ, ಜ್ಞಾನಿಗಳಾಗಿರ್ತಾರೆ. ಜಗತ್ತಿನ ಕಣ್ಣಿಗೆ ಅವರು ಏನು ಗೊತ್ತಿಲ್ಲ ತರ ಇರ್ತಾರೆ, ಹುಚ್ಚರ ತರ ಇರ್ತಾರೆ, ಹೇಗೇಗೋ ಆಡ್ತಾ ಇರ್ತಾರೆ. ಅವರನ್ನ ಕಂಡಿಡಿಯಕ್ಕೆ ಆಗೋದು ತುಂಬಾ ಸುಲಭ ಅಲ್ಲ, ತುಂಬಾ ಕಷ್ಟ. ಎಲ್ಲೋ ಒಬ್ಬನು ಅವ್ರನ್ನ ಕಂಡಿಡಿಬಹುದು, ಎಲ್ಲರೂ ಕಂಡಿಡಿಯಕ್ಕೆ ಆಗೋದಿಲ್ಲ. ಹಾಗೆ ದ್ವೈತ, ವಿಶಿಷ್ಟ ಅದ್ವೈತದಲ್ಲಿ ಇರುವಂತವ್ರು ಮತ್ತು ಅದ್ವೈತದಲ್ಲಿ ಇರುವಂತವ್ರು 33% ಈ ಭೂಮಿ ಮೇಲೆ ಇರ್ತಾರೆ. ಈ ಶಂಕರಾಚಾರ್ಯ ಹೇಳಿರುವಂತ ಅದ್ವೈತ ಈ ಜ್ಞಾನದಲ್ಲಿ ಬರುತ್ತೆ. ಅದನ್ನ ಅರಗಿಸಿಕೊಳ್ಳುವುದು ಅಷ್ಟು ಸುಲಭ ಇಲ್ಲ. ಶಂಕರಾಚಾರ್ಯ ಹೇಳಿರುವಂತಹ ಜ್ಞಾನವನ್ನ ಅರಗಿಸಿಕೊಳ್ಳುವುದು ಅಷ್ಟು ಸುಲಭ ಇಲ್ಲ. ಶಂಕರಾಚಾರ್ಯ ಆಶ್ರಮದಲ್ಲಿ ಮಠದಲ್ಲಿ ಇರೋರಿಗೆ ಅದನ್ನ ಅರಿಶಿಣಕ್ಕಾಗಿಲ್ಲ. ಯಾಕಂದ್ರೆ ಎಲ್ಲರೂ ಶಂಕರಾಚಾರ್ಯ ಆಗಕ್ಕಾಗೋದಿಲ್ಲ. ಯಾಕಂದ್ರೆ ಪರಮಶಿವ ಶಂಕರಾಚಾರ್ಯ ಯಾರು? ಶಂಕರ, ಆ ಮಹಾಶಿವ, ಪರಮಶಿವ. ಆಗಕ್ ಸಾಧ್ಯ ಇಲ್ಲ. ಸಾಧ್ಯ ಇಲ್ಲ ಅಂತಲ್ಲ, ಸಾಧ್ಯ ಇದೆ, ಆದ್ರೆ ಸಾಧ್ಯ ಆಗಿಲ್ಲ. ಎಷ್ಟೋ ಜನಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ದಾರಿಯಲ್ಲಿ ಇದ್ದಾರೆ, ಸಾಧ್ಯ ಆಗಿಲ್ಲ. ಶಂಕರಾಚಾರ್ಯರಿಗೆ ಶಂಕರಾಚಾರ್ಯರೇ ಸಾಟಿ, ರಾಮಾನುಜಾಚಾರ್ಯರಿಗೆ ರಾಮಾನುಜಾಚಾರ್ಯರೇ ಸಾಟಿ, ಮಧ್ವಾಚಾರ್ಯರಿಗೆ ಮಧ್ವಾಚಾರ್ಯರೇ ಸಾಟಿ. ಅವರ ಅವಸ್ಥೆಗೆ ಹೋಗಕ್ ಆಗೋದಿಲ್ಲ ಅಂತಲ್ಲ, ಕಷ್ಟ ಇದೆ, ಹೋಗ್ಬೋದು, ಕಷ್ಟ ಇದೆ. ಅದಕ್ಕೆ ಕಠೋರ ಸಾಧನೆ ಬೇಕಾಗುತ್ತೆ. ಅದಕ್ಕೆ ಜನ್ಮ ಜನ್ಮಾಂತರ ಸಾಧನೆಯು ಕೂಡ ಇರುತ್ತೆ. ಆದ್ರೆ ನಾವು ನಾವಾಗಿರ್ಬೇಕು. ಶಂಕರಾಚಾರ್ಯ ಆಗಿದ್ರೆ ನಾವು ನಾವಾಗೇ ಇರಬೇಕಾಗತ್ತೆ. ಹಾಗೆ ಇವತ್ತು ಎಷ್ಟೋ ಮಠಗಳು ಇದ್ದಾವೆ. ಇಂದಿನ ಆ ಮಠದ ಸ್ಥಾಪಕರು ಇರ್ತಾರಲ್ವಾ, ಅವರು ಆ ದಿವ್ಯ ಅವಸ್ಥೆಯನ್ನು ತಲುಪಿರ್ತಾರೆ, ಅದ್ಭುತವಾದ ದಿವ್ಯ ಅವಸ್ಥೆಯನ್ನು ತಲುಪಿರ್ತಾರೆ, ಅದ್ವೈತದ ಅವಸ್ಥೆಯನ್ನು ತಲುಪಿರ್ತಾರೆ. ಆದರೆ ಅದರ ನಂತರ ಬಂದಂತವರಿಗೆ ಆ ಪೀಠ ನೆಡ್ಸ್ಕೊಂಡು ಹೋಗೋದು, ಮ್ಯಾನೇಜ್ಮೆಂಟ್ ಮಾಡ್ಕೊಂಡು ಹೋಗೋದು ಒಂದೇ ಗೊತ್ತಿರುತ್ತೆ. ಆದ್ರೆ ಆ ಅವಸ್ಥೆಯನ್ನ ತಲುಪಕ್ಕಾಗಿರೋದಿಲ್ಲ, ಆ ಶಕ್ತಿ ಅವ್ರಿಗೆ ಇರೋದಿಲ್ಲ. ಒಂದೇ ಮಠ, ಒಂದೇ ಪೀಠದ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಭಾರತದಲ್ಲಿರುವಂತ ಎಲ್ಲಾ ಆಶ್ರಮ, ಮಠ, ಪೀಠಗಳ ಅವಸ್ಥೆ ಏನಾಗಿದೆ ಅಂದ್ರೆ ಯಾರೋ ಒಬ್ರು ನಡೆಸ್ಕೊಂಡು ಹೋಗ್ಬೇಕಾಗಿರುತ್ತೆ ಅದನ್ನ. ಅದಕ್ಕೋಸ್ಕರ ನೇಮಕ ಮಾಡಿಬಿಡ್ತಾರೆ, ಕೆಲವರು ನೇಮಕ ಮಾಡ್ತಾರೆ ಮಠ ಪೀಠ ನಡೆಸ್ಕೊಂಡು ಹೋಗೋಕ್ಕೋಸ್ಕರ. ಇರುತ್ತೆ, ಸ್ವಲ್ಪ ಸಂಕ್ಷಿಪ್ತ ಜ್ಞಾನ ಅವ್ರಿಗೆ ಇರುತ್ತೆ, ಆದ್ರೆ ಅವರಿಗೆ ಅನುಭವ ಇರೋದಿಲ್ಲ, ವಾಸ್ತವಿಕ ಜ್ಞಾನ ಇರೋದಿಲ್ಲ. ಅದೇ ಪುಸ್ತಕದಲ್ಲೇ ಹೋಗ್ತಾ ಇರ್ತಾರೆ, ಪುಸ್ತಕ ಜ್ಞಾನದಲ್ಲೇ ಹೋಗ್ತಾ ಇರ್ತಾರೆ. ವಾಸ್ತವ ಪ್ರಪಂಚದ ಜ್ಞಾನ ಅವ್ರಿಗೆ ಇರೋದಿಲ್ಲ. ನಿಜವಾದ ಸಾಧನೆ ಮಾಡಿ ಅನುಭವ ಪಡ್ಕೊಂಡ್ರೆ ಆ ಜ್ಞಾನ ಬರುತ್ತೆ. ಆದ್ರೆ ಅದನ್ನ ಮಾಡಿ ಕೊಡ್ಸೋರು ಯಾರು? ಅನುಭವ ಮಾಡಿಸೋರು ಯಾರು? ಯಾಕಂದ್ರೆ ನಾವು ಜ್ಞಾನ ಶೂನ್ಯರಾದ್ವಿ. ಆಕ್ರಾಂತರ ದಾಳಿ ಒಳಗಾಗಿ ಜ್ಞಾನದಿಂದ ವಂಚಿತರಾಗಿದೆ
ಆಗಿದ್ದೇವೆ ನಾವು, ಜ್ಞಾನದಿಂದ ವಂಚಿತರಾಗಿದ್ದೇವೆ. ಹಾಗಾಗಿ ಒಂದು ಸಮಸ್ಯೆ ಈ ಭಾರತದಲ್ಲಿ ಇವತ್ತು ಕಾಡ್ತಾ ಇದೆ. ಆ ಜ್ಞಾನ ಏನಾಗಿದೆ, ಎಲ್ಲ ತುಂಡು ಆಗಿ ಹೋಗ್ಬಿಟ್ಟಿದೆ. ಹಾ, ಎಲ್ಲಾ ಜ್ಞಾನ ಒಂದ್ ಕಡೆಗೆ ಸೇರಿಲ್ಲ. ಅವತ್ತು ಗುರುಕುಲದಲ್ಲಿ ಎಲ್ಲಾ ಜ್ಞಾನವೂ ಕೂಡ ಒಂದ್ ಕಡೆ ಸಿಗ್ತಾ ಇತ್ತು. ಇವತ್ತು ಆ ವ್ಯವಸ್ಥೆ ಇಲ್ಲ. ಯಾಕಂದ್ರೆ ಉದ್ದೇಶಪೂರ್ವಕವಾಗಿ ಆ ಜ್ಞಾನವನ್ನ ನಾಶ ಮಾಡಬೇಕಾಗಿದೆ. ನಮ್ಮ ಸನಾತನ ಹಿಂದೂ ಧರ್ಮದ ಮೂಲ ಆಧಾರ ಗ್ರಂಥಗಳು ಯಾವ್ಯಾವು ಅಂತ ಕೇಳಿದಾಗ ನೀವು ಏನ್ ಹೇಳ್ತೀರಾ? ಭಗವದ್ಗೀತೆ ಅಂತ ಹೇಳ್ಬಿಡ್ತೀರಾ, ಅಥವಾ ರಾಮಾಯಣ ಮಹಾಭಾರತ ಅಂತ ಹೇಳ್ತೀರಾ. ಅವು ಗ್ರಂಥಗಳೇ, ಸನಾತನ ಧರ್ಮದ ಮೂಲ ಗ್ರಂಥಗಳೇ, ಅತ್ಯುನ್ನತ ಜ್ಞಾನವನ್ನು ಹೇಳುವಂತ ಗ್ರಂಥಗಳೇ. ಆದರೆ ಅವು ಅಲ್ಲ. ನಾವು ಹೇಳಬೇಕಾಗಿರೋದು ಯಾವನ್ನಂದ್ರೆ 4 ವೇದಗಳು, 4 ಉಪವೇದಗಳು, 6 ವೇದಾಂಗಗಳು, 4 ಮತ್ತೆ ಉಪವೇದಗಳು, ಉಪ ಅಂಗಗಳು, ಆಮೇಲೆ 18 ಪುರಾಣಗಳು, 18 ಉಪ ಪುರಾಣಗಳು, ರಾಮಾಯಣ ಮಹಾಭಾರತ 2 ಇತಿಹಾಸಗಳು, ಆಮೇಲೆ 6 ಆಸ್ತಿಕ ದರ್ಶನಗಳು, ಆಮೇಲೆ 3 ಆಧ್ಯಾತ್ಮಿಕ ಆಧಾರ ಸ್ತಂಭ, ವೇದಾಂತದ ಆಧಾರ ಸ್ತಂಭವಾದಂತ 3 ಪ್ರಸ್ಥಾನತ್ರಯಗಳು. 3 ಪ್ರಸ್ಥಾನತ್ರಯಗಳು ಯಾವ 3 ಪ್ರಸ್ಥಾನತ್ರಯಗಳು? 108 ಉಪನಿಷತ್ತುಗಳು, ಆಮೇಲೆ ಬ್ರಹ್ಮಸೂತ್ರಗಳು, 555 ಸೂತ್ರ ಒಳಗೊಂಡಿರೋ ಬ್ರಹ್ಮಸೂತ್ರಗಳು, 700 ಶ್ಲೋಕ ಒಳಗೊಂಡಿರುವಂತ ಭಗವದ್ಗೀತೆ. ಇವು 3 ವೇದಾಂತದ ಆಧಾರ ಸ್ತಂಭವಾದಂತ ಪ್ರಸ್ಥಾನತ್ರಯಗಳೇ ಬರುವಂತವುಗಳು. ಇದನ್ನು ತಿಳ್ಕೊಬೇಕು ನೀವು. ಭಗವದ್ಗೀತೆ ಇಲ್ಲಿ ಬರುತ್ತೆ. ಶ್ರುತಿ ಪ್ರಸ್ಥಾನ, ಸ್ಮೃತಿ ಪ್ರಸ್ಥಾನ ಅಂತ ಬರುತ್ತೆ. ಆ ಸ್ಮೃತಿ ಪ್ರಸ್ಥಾನದಲ್ಲಿ ಭಗವದ್ಗೀತೆ ಬರುತ್ತೆ. ನ್ಯಾಯ ಪ್ರಸ್ಥಾನ ಅಂತ 3 ಬರ್ತವೆ ಪ್ರಸ್ಥಾನಗಳು. ಆಮೇಲೆ 4 ಪ್ರಕಾರದ ಆಗಮಗಳು, 6 ಪ್ರಕಾರದ ಆಗಮಗಳು. ಯಾವ 6 ಪ್ರಕಾರ ಅಂದ್ರೆ ಶಕ್ತಿ ಆಗಮ, ಶೈವಾಗಮ, ಆಮೇಲೆ ವಿಷ್ಣು ಆಗಮ, ಸೌರ ಆಗಮ, ಗಣೇಶ ಆಗಮ, ಆಮೇಲೆ ಮುರುಗನ್ ಆಗಮ ಅಂದ್ರೆ ಸುಬ್ರಹ್ಮಣ್ಯ ಆಗಮ. ಹೀಗೆ 6 ಪ್ರಕಾರದ ಆಗಮಗಳು ಬರ್ತವೆ. ಆಮೇಲೆ ಇವೆಲ್ಲವೂ ಕೂಡ ಸನಾತನ ಧರ್ಮದ ಮೂಲ ಮತ್ತೆ ಸನಾತನ ಧರ್ಮದ ಆಧಾರದ ಗ್ರಂಥಗಳು. ಎಷ್ಟು ಜನಕ್ಕೆ ಇದೆಲ್ಲ ಗೊತ್ತಿದೆ? ನಮ್ಗೆ ಎಷ್ಟು ಜನಕ್ಕೆ ಗೊತ್ತಿದೆ? ಇವೆಲ್ಲ ನಮ್ಮ ಸನಾತನ ಧರ್ಮದ ಆಧಾರ ಗ್ರಂಥಗಳಂತ ಎಷ್ಟು ಜನಕ್ಕೆ ಗೊತ್ತಿದೆ? ಇವೇ ಮೂಲ ಗ್ರಂಥಗಳಂತ ಎಷ್ಟು ಜನಕ್ಕೆ ಗೊತ್ತಿದೆ? ತುಂಬಾ ಕಡಿಮೆ ಜನಕ್ಕೆ ಗೊತ್ತಿದೆ. ರಾಮಾಯಣ ಮಹಾಭಾರತ ಭಗವದ್ಗೀತೆ ಅಂದ್ಬಿಡ್ತಾರೆ. ಇದೆ ರಾಮಾಯಣ ಮಹಾಭಾರತ ಭಗವದ್ಗೀತೆ ಸನಾತನ ಧರ್ಮದ ಇತಿಹಾಸ, ಜ್ಞಾನದ ಇತಿಹಾಸ ಗ್ರಂಥಗಳು ಮತ್ತು ಪ್ರಸ್ಥಾನತ್ರಯದಲ್ಲಿ ಶ್ರುತಿ ಪ್ರಸ್ಥಾನದ ಬರುವಂತ ಗ್ರಂಥಗಳಿವು ಈ ಜಾಗದಲ್ಲಿ ಬರ್ತವೆ. ಆದ್ರೆ ಈ ಸನಾತನ ಧರ್ಮದ ಮೂಲ ಬೇರು 4 ವೇದಗಳು. 4 ವೇದಗಳು ಅವುಗಳನ್ನು ಅರ್ಥ ಮಾಡ್ಕೋಬೇಕಾದ್ರೆ ಅದರಿಂದ ಬಂದಿರುವಂತವುಗಳು ಉಪವೇದಗಳು. ಆಮೇಲೆ 6 ವೇದಾಂಗಗಳು. ಆ ವೇದಗಳನ್ನ ಅರ್ಥ ಮಾಡ್ಕೋಬೇಕಾದ್ರೆ ಈ 6 ವೇದಾಂಗಗಳನ್ನ ಅರ್ಥ ಮಾಡ್ಕೋಬೇಕಾಗತ್ತೆ. ಈಗ ನಾವು ಪ್ರಸ್ಥಾನತ್ರಯಗಳನ್ನ ಅರ್ಥ ಮಾಡ್ಕೋಬೇಕಾದ್ರೆ 6 ದರ್ಶನಗಳನ್ನ ಅಧ್ಯಯನ ಮಾಡ್ಬೇಕಾಗತ್ತೆ. ಪ್ರಸ್ಥಾನತ್ರಯಗಳ ಅಂದ್ರೆ ಭಗವದ್ಗೀತೆ, ಉಪನಿಷತ್ತು, ಬ್ರಹ್ಮಸೂತ್ರ ನಿಮ್ಗೆ ಅರ್ಥ ಮಾಡ್ಕೋಬೇಕಾದ್ರೆ 6 ಆಸ್ತಿಕ ದರ್ಶನಗಳು ಬರ್ತವೆ. ಸಾಂಖ್ಯ ದರ್ಶನ, ಆಮೇಲೆ ನ್ಯಾಯ ದರ್ಶನ, ಆಮೇಲೆ ಆಮೇಲೆ ಉತ್ತರ ಮೀಮಾಂಸಾ, ಪೂರ್ವ ಮೀಮಾಂಸಾ, 6 ದರ್ಶನಗಳು ಬರ್ತವೆ. ಇವುಗಳನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಇವು ಏನನ್ನು ಹೇಳ್ತವೆ ಅಂದ್ರೆ ಬ್ರಹ್ಮಾಂಡದ ಜ್ಞಾನವನ್ನ ಹೇಳ್ತವೆ. ಇವು ದರ್ಶನಗಳು ಏನ್ ಹೇಳ್ತವೆ? ಜಗತ್ತು ಹೇಗೆ ನಿರ್ಮಾಣ ಆಗಿದೆ, ಬ್ರಹ್ಮಾಂಡದ ಜ್ಞಾನವನ್ನ ಈ ಪ್ರಸ್ಥಾನತ್ರಯಗಳಲ್ಲಿ ಮುಂದೆ ಬರುವಂತ ಈ ದರ್ಶನಗಳು ನಿಮ್ಗೆ ಜ್ಞಾನ ಕೊಡ್ತವೆ. ಆ ಜ್ಞಾನವನ್ನ ಪಡೆದ ನಂತರ ನೀವು ಬ್ರಹ್ಮಜ್ಞಾನಕ್ಕೆ ಹೋಗ್ಬೇಕಾಗತ್ತೆ. ಈ ಎಲ್ಲ ಪ್ರಾಚೀನ ಜ್ಞಾನವನ್ನ ನಾವು ತಕ್ಷಶಿಲ ಗುರುಕುಲದ ಮೂಲಕ ನಾವು ಆನ್ಲೈನ್ನಲ್ಲಿ ನಿಮಗೆ ಜ್ಞಾನವನ್ನ ಕಲಿಸುವಂತ ಪ್ರಯತ್ನ ನಾವು ಮಾಡ್ತಾ ಇದ್ದೇವೆ. ಯಾಕಂದ್ರೆ ಇಂದಿನ ಗುರುಕುಲಗಳು ಇವತ್ತು ಇಲ್ಲ. ಇವತ್ತು ಈ ಎಲೆಕ್ಟ್ರಾನಿಕ್ ಮೀಡಿಯಾ ಎಲ್ಲ ಬಂದಿದೆ. ಅದನ್ನ ಉಪಯೋಗ ಮಾಡಿಕೊಂಡು ನಮ್ಮ ಜ್ಞಾನವನ್ನ ಕೊಡುವಂತ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ. ಹಾಗೆ ಪ್ರತಿ ಶನಿವಾರ ಗೂಗಲ್ ಮೀಟ್ ಅಂತ ಇರುತ್ತೆ. ಯಾರು ನಮ್ಮ ಹತ್ರ ದೀಕ್ಷೆ ತಗೊಂಡು ಸಾಧನೆ ಮಾಡ್ತಾ ಇರ್ತಾರೋ ಅವರಿಗೆಲ್ಲ ಈ ವೇದಗಳು ಏನ್ ಹೇಳ್ತವೆ,
ಈ ಇಲ್ಲಿವರೆಗೆ ಹೇಳಿದ್ನಲ್ವಾ, ಈ ಗ್ರಂಥದಲ್ಲಿ ಅವುಗಳೆಲ್ಲ ಏನ್ ಹೇಳ್ತಾವೆ ಎಂಬುದನ್ನ ಪ್ರತಿ ಶನಿವಾರದ ಸಂಜೆ 7ರಿಂದ 8 ಕ್ಲಾಸು ನಮ್ಮ ಗುರುಕುಲದ ಒಂದು ಗ್ರೂಪ್ ಅಲ್ಲಿ ಇರುವಂತಹ ನಮ್ಮ ಹತ್ರ ದೀಕ್ಷೆ ತಗೊಂಡು ಸಾಧನೆ ಮಾಡುವಂತ ಸಾಧಕರಿಗೆ ಈ ಜ್ಞಾನವನ್ನ ನಾವು ನೀಡ್ತಾ ಇದ್ದೇವೆ. ಆಮೇಲೆ ಪ್ರತಿ ಭಾನುವಾರ 6:30ರಿಂದ ಲೈವ್ ಇರುತ್ತೆ. ಅದು ಸಾರ್ವಜನಿಕರು ಆಧ್ಯಾತ್ಮಿಕ ವಿಚಾರವಾಗಿ ತಮ್ಮ ಪ್ರಶ್ನೆಗಳೇನಿದ್ರೆ ಅಲ್ಲಿ ಮಂಡಿಸ್ಬೇಕಾಗಿರುತ್ತೆ. ಅಲ್ಲಿ ಹೆಚ್ಚು ನಮ್ಮ ಕೊಂಡಲ್ ರಾಜೀವ ಸಾಧಕರು ತಮ್ಮ ಏನಾದ್ರೂ ಸಂದೇಹಗಳಿದ್ರೆ ಸಂಶಯಗಳಿದ್ರೆ ನೇರವಾಗಿ ಅಲ್ಲಿ ಪ್ರಶ್ನೆ ಮಾಡಬಹುದಾಗಿರುತ್ತೆ. ವಾರದಲ್ಲಿ 2 ಕ್ಲಾಸನ್ನ ನಾವು ಕೊಡ್ತಾ ಇದ್ದೇವೆ, ಮುಂದೆ ಕೊಡ್ತೀವಿ. ಹಾಗಾಗಿ ನಾವು ಈ ಸನಾತನ ಧರ್ಮ ಹಿಂದೆ ಪ್ರಾಚೀನ ಗುರುಕುಲಗಳಲ್ಲಿ ಯಾವ ಜ್ಞಾನವನ್ನ ನೀಡ್ತಾ ಇದ್ರು ಅದೇ ಜ್ಞಾನವನ್ನ ನೀಡುವ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೇವೆ. ನಮ್ಮ ಉದ್ದೇಶ ಹಿಂದೆ 7,35,000 ಗುರುಕುಲಗಳು ಈ ದೇಶದಲ್ಲಿ ಇತ್ತು ಅಂತಂದು ದ ಬ್ಯೂಟಿಫುಲ್ ಟ್ರೀ ಗ್ರಂಥದಲ್ಲಿ ಉಲ್ಲೇಖ ಆಗಿದೆ. ಅದು ಹೌಸ್ ಆಫ್ ಲಾರ್ಡ್ಸ್, ಹೌಸ್ ಆಫ್ ಕಾಮನ್ಸ್, ಇಂಗ್ಲೆಂಡಿನ ಒಂದು ಲಿಖಿತ ಒಂದು ಡಾಕ್ಯುಮೆಂಟ್ ನಲ್ಲಿದೆ. ಆ ಒಂದು 7 ಲಕ್ಷ ಗುರುಕುಲಗಳು ಮತ್ತೆ ಮರುಸ್ಥಾಪನೆ ಆಗ್ಬೇಕು ಎಂಬುದು ನಮ್ಮ ಉದ್ದೇಶ ಇದೆ. ಉದ್ದೇಶಕ್ಕೆ ಸಹಕರಿಸುವಂತವ್ರು, ತನುಮನ ಧನದ ಸಹಾಯ ಮಾಡುವಂತವ್ರು, ತಮ್ಮ ಸೇವೆಯನ್ನ ನೀಡುವಂತವರಿಗೆ ನಾವು ಸ್ವಾಗತ ಮಾಡ್ತೇವೆ. ಮತ್ತೆ ಈ ದೇಶದಲ್ಲಿ ಜ್ಞಾನ ಪ್ರಸರಿಸಬೇಕು, ಗುರುಕುಲಗಳು ಪ್ರಸರಿಸಬೇಕು, ಜ್ಞಾನ ಪ್ರಚಾರ ಆಗಬೇಕು, ಭಾರತ ಜಗದ್ಗುರು ಆಗಬೇಕು, ಭಾರತ ಸನಾತನ ಧರ್ಮದ ರಾಷ್ಟ್ರ ಆಗಬೇಕು, ಹಿಂದೂ ರಾಷ್ಟ್ರ ಆಗಬೇಕು ಎಂಬುದೇ ನಮ್ಮ ಪರಿಕಲ್ಪನೆಯಾಗಿದೆ. ನಾವು ಹೇಳೋದು ಕೆಲವರಿಗೆ ಅರ್ಥ ಆಗದೇ ಇರುವುದು, ಅರ್ಥ ಮಾಡ್ಕೊಳ್ಳಿ, ಮುಂದೆ ಹೋಗಿ ನಿಮ್ಗೆ ಅರ್ಥ ಆಗತ್ತೆ. ನಾವು ಅವ್ರ ಬಗ್ಗೆ ನಾವೇನು ಹೇಳಕ್ ಆಗೋದಿಲ್ಲ, ಅರ್ಥ ಆಗಿಲ್ಲ ಅಂದ್ರೆ ನಾವೇನು ಹೇಳಕ್ ಆಗೋದಿಲ್ಲ. ಮುಂದೆ ಹೋಗಿ ನಿಮ್ಗೆ ಅರ್ಥ ಆಗತ್ತೆ. ಯಾರಿಗೆ ಜೀವನದಲ್ಲಿ ಏನಾದ್ರು ಸಾಧಿಸ್ಬೇಕು ಅಂತ ಇದ್ದೀರೋ, ಯಾರು ಕಾಂಪಿಟೇಷನ್ ಎಕ್ಸಾಮ್ಗಳಲ್ಲಿ ಪಾರ್ಟಿಸಿಪೇಟ್ ಮಾಡಿ ಒಳ್ಳೆ ಜಾಬ್ ಪಡಿಬೇಕು ಅಂತ ಇದ್ದೀರೋ, ಆಮೇಲೆ ಮಾನಸಿಕವಾಗಿ ಖಿನ್ನತೆಗೆ ಒಳಗಾದಂಥವರು ಅಥವಾ ತುಂಬಾ ತೂಕ ಇರುವಂತವ್ರು, ಖಿನ್ನತೆಗೆ ಒಳಗಾದಂಥವ್ರು, ಅಂಥವ್ರು ಈ ನಮ್ಮ ಸಾಧನೆ ಮಾಡೋದ್ರಿಂದ ಅದರಿಂದ ಹೊರಗಡೆ ಬರಕ್ ಸಾಧ್ಯ ಆಗುತ್ತೆ. ಇವತ್ತು ಭಗವಂತ ಯಾಕೆ ಹೆಚ್ಚಾನೆಚ್ಚು ಕಷ್ಟಗಳು ಕೊಡ್ತಾನೆ ಮನುಷ್ಯನಿಗೆ ಅಂದ್ರೆ, ಎಲ್ಲೋ ಮನುಷ್ಯ ಈ ಪ್ರಪಂಚ ಸಾಕು, ಈ ಮಾಯ ಮೋಹ ಸಾಕು, ಹೋಗು ಗುರುವಿನ ಹತ್ರ ಹೋಗಿ ಜ್ಞಾನ ಪಡ್ಕೋ, ಸಾಧನೆ ಮಾಡಿ, ಸತ್ಯ ತಿಳ್ಕೊ ಎಂಬ ಕಾರಣಕ್ಕೋಸ್ಕರ ಭಗವಂತ ಕಷ್ಟಗಳನ್ನು ನೀಡ್ತಾ ಇರ್ತಾನೆ. ಹೆಂಡತಿಯಿಂದ ಗಂಡನಿಗೂ ಕಷ್ಟಗಳು ನೀಡ್ತಾನೆ, ಗಂಡನಿಂದ ಹೆಂಡತಿಗೂ ಕಷ್ಟಗಳು ನೀಡ್ತಾನೆ. ಈಗ ನೋಡಿ, ಎಷ್ಟೋ ಜನ ಡೈವರ್ಸ್ ಆಗಿಬಿಡುತ್ತೆ, ಗಂಡರಿಗೆಲ್ಲ ಎಷ್ಟೋ ಜನ ಗಂಡಂದ್ರಿಗೆ ಡೈವರ್ಸ್ ಆಗುತ್ತೆ. ಡೈವರ್ಸ್ ಆದ್ಮೇಲೆ ಎಷ್ಟೋ ಕಷ್ಟ ಬಿದ್ದಿರ್ತಾರೆ, ಡೈವರ್ಸ್ ಆಗುತ್ತೆ. ಡೈವರ್ಸ್ ಆದ್ಮೇಲೆ ಅವರು ಜ್ಞಾನ ಕಡೆಗೆ ಬರ್ಬೇಕೆಂಬ ಅವರಿಗೆ ವಿಚಾರನೆ ಬರೋದಿಲ್ಲ. ಅವ್ರು ಮತ್ತೆ ಇನ್ನೊಂದು ಹೆಂಡತಿ ಹುಡುಕಾಡಕ್ ಹೋಗ್ತಿರ್ತಾರೆ, ಮತ್ತೆ ಮದುವೆ ಮಾಡ್ಕೊಳಕ್ಕೆ. ಅದೇ ರೀತಿ ಹೆಂಡತಿನ ಅಷ್ಟೇ, ಗಂಡನಿಂದ ಎಷ್ಟೋ ತೊಂದರೆ ಒಳಗಾಗಿರ್ತಾಳೆ, ಡೈವರ್ಸ್ ಪಡ್ಕೊಂಡ ನಂತರ ನಾನು ಜ್ಞಾನವನ್ನು ತಿಳ್ಕೊಬೇಕು, ಸತ್ಯದ ಕಡೆಗೆ ಹೋಗ್ಬೇಕು ಎಂಬುದು ಅವ್ರ ಮನಸ್ಸು ಬರೋದೇ ಇಲ್ಲ. ಅವ್ರು ಮತ್ತೆ ಇನ್ನೊಬ್ಬ ಗಂಡ ನೋಡ್ಕಕ್ ಹೋಗ್ತಾರೆ. ಅಂದ್ರೆ ಈ ಪ್ರಪಂಚದಲ್ಲಿ ಇದೇ ಆಟದಲ್ಲಿ ಇಷ್ಟರಲ್ಲೇ ಅವ್ರು ತೂಕ್ಕೊಂಡ್ಬಿಟ್ಟಿದ್ರೆ, ಒಂದು ಹೆಣ್ಣು ಮಣ್ಣು ಇದರಲ್ಲೇ ತುಂಬಿ ಅದರಲ್ಲೇ ಒದ್ದಾಡ್ತಾ ಇರ್ತವೆ. ಅದರಿಂದ ಹೊರಗಡೆ ಬರಬೇಕು ಎಂಬ ಜ್ಞಾನನೂ ಅವಕ್ಕೆ ಬರೋದಿಲ್ಲ. ಅದರಿಂದ ಹೊರಗಡೆ ಕರ್ಕೊಂಡ್ಬರೋರು ಯಾರು? ಗುರುಗಳು ಹೊರಗಡೆ ಕರ್ಕೊಂಡ್ಬರ್ತಾರೆ. ಸದ್ಗುರು ಆದವನ ಅವರನ್ನೆಲ್ಲ ಹೊರಗಡೆ ಕರ್ಕೊಂಬಂದು ಸತ್ಯ ಅಸತ್ಯ ಜ್ಞಾನವನ್ನ ಅವರು ಪರಿಚಯಿಸ್ತಾನೆ. ಏನಪ್ಪ ಇವನ್ನೆಲ್ಲಾನು ಸನ್ಯಾಸಿ ಮಾಡಿಬಿಡ್ತಾನ? ಯಾರನ್ನೂ ಸನ್ಯಾಸಿ ಅಲ್ಲ. ಇದು ಋಷಿ ಪರಂಪರೆಯ ರಾಷ್ಟ್ರ ಭಾರತ ಋಷಿ ಪರಂಪರೆಯ ರಾಷ್ಟ್ರ. ಇಲ್ಲಿ ಎಲ್ಲರಿಗೂ ಅವಕಾಶ ಇದೆ, ಜ್ಞಾನ ಪಡ್ಕೊಳಕ್ಕೆ ಎಲ್ಲರಿಗೂ ಅವಕಾಶ ಇದೆ. ಸಂಸಾರದಲ್ಲಿ ಇದ್ದು ಪಾರಭರ್ತ ಮಾಡಬೇಕು. ಹಿಂದೆಲ್ಲ ಋಷಿಮುನಿಗಳು ಯಾಕೆ ಒಬ್ಬೊಬ್ರಲ್ಲಿ ಇಬ್ಬಿಬ್ರು 3-4 ಜನ ಹೆಂಡತಿಯರು ಮಾಡ್ಕೊಂಡಿದ್ರು, 100 ಜನ ಮಕ್ಕಳು ಮಾಡ್ಕೊಂಡಿದ್ರು, ಸಂಸಾರದಲ್ಲಿ ಇದ್ರು, ಆದ್ರೂ ಪಾರಮಾರ್ಥ ಮಾಡ್ತಿದ್ರು ಅವರು. ಯಾಕೆ ಮಾಡಬಾರ್ದು ಅದನ್ನ? ನೀವ್ ಯಾಕೆ ಮಾಡಬಾರ್ದು? ಸಂಸಾರದಲ್ಲಿದ್ದು ಪಾರಮಾರ್ಥ ಮಾಡೋದನ್ನ ಕಲಿಬೇಕು, ಅದನ್ನ ಕಲಿಬೇಕು. ತಪಸ್ ಮಾಡ್ತೀನಿ, ನನ್ಗೇನೋ ಜ್ಞಾನ ಬೇಕು, ತಪಸ್ಗೆ ಹೋಗೋದು ಮಾಡ್ದಂತ ಎಲ್ಲಿ ಕಾಡಿಗಳಿಗೆ ಹೋಗಿ ಯಾವ್ದೋ ಆಶ್ರಮಕ್ಕೆ ಹೋಗಿ ಸೇರ್ಕೊಳ್ಳೋದಲ್ಲ. ನಿಮ್ ಮನೆಯಲ್ಲೇ ಇದ್ದು, ನಿಮ್ ಮನೆಯಲ್ಲೇ ಒಂದು ಚಿಕ್ಕದೊಂದು ಕೋಣೆ, ದೇವ್ರ ಕೋಣೆ ಮಾಡ್ಕೊಂಡು ನಿಮ್ ಮನೆಯಲ್ಲೇ ಸಾಧನೆ ಮಾಡಿ ಸಂಸಾರದಲ್ಲಿದ್ದು ಪಾರಮಾರ್ಥವನ್ನ ಕಾಣಿ. ಎಲ್ಲಿಗೂ ಹೋಗೋ ಅವಶ್ಯಕತೆ ಇಲ್ಲ. ವಿಶೇಷವಾಗಿ ಹೆಣ್ಮಕ್ಳು ಯಾವುದೇ ಮಠ, ಮಂದಿರ, ಆಶ್ರಮ ಅಂತ ಅಲ್ದಾಡೋ ಅವಶ್ಯಕತೆ ಇಲ್ಲ. ನಾವು ಆನ್ಲೈನ್ ಅಲ್ಲೇ ನಿಮ್ಗೆ ದೀಕ್ಷೆ ಕೊಡ್ತೀವಿ, ನಿಮ್ ಮನೆಯಲ್ಲೇ ಕುಂತ್ಕೊಂಡು ಸಾಧನೆ ಮಾಡಿ ಜ್ಞಾನವನ್ನ ಪಡ್ಕೊಳ್ಳಿ. ನಿಮ್ಗೂ ಇನ್ನೂ ಹೆಚ್ಚಿನ ಜ್ಞಾನ ಬೇಕಂದ್ರೆ
ನಮ್ಮ ಯೋಗ ಮಾಸ್ಟರ್ ಯೂಟ್ಯೂಬ್ ಚಾನಲ್ ನಲ್ಲಿ ಪ್ಲೇ ಲಿಸ್ಟ್ ಇದೆ, ಕುಂಡಲಿನಿ ರಾಜಯೋಗ ಸಾಧಕರ ಅನುಭವ. ಅಲ್ಲಿ ತಮ್ಮ ಅನುಭವಗಳನ್ನ ಎಲ್ಲರೂ ಹಂಚಿಕೊಂಡಿದ್ದಾರೆ. ಅವ್ರ ಫೋನ್ ನಂಬರ್ ಕೊಟ್ಟಿವಿ, ಅಡ್ರೆಸ್ ಕೊಟ್ಟಿದ್ದೀವಿ. ನೀವು ಅವ್ರ ಭೇಟಿಯಾಗಿ, ನಿಮ್ಗೆ ಇಷ್ಟ ಇದ್ರೆ ಅವ್ರನ್ನ ಭೇಟಿಯಾಗಿ ಏನನ್ನು ಸಂದೇಹ ಇದ್ರೆ ಪರಿಹಾರ ಮಾಡಿಕೊಳ್ಳಿ. ನಾವು ನೋಡಿ ಇಲ್ಲಿ ಜ್ಞಾನವನ್ನ ಕೂಡ ಕುಂತ್ಕೊಂಡಿದ್ದೀವಿ, ಜಗತ್ತಿಗೆ ಜ್ಞಾನವನ್ನ ಪಸರಿಸುವುದಕ್ಕೆ ಕುಂತ್ಕೊಂಡಿದ್ದೀವಿ. ಬಿಸ್ನೆಸ್ ಮಾಡಬೇಕು, ದುಡ್ಡು ಮಾಡಬೇಕಂತ ಕುಂತ್ಕೊಂಡಿಲ್ಲ. ಯಾಕಂದ್ರೆ ಪ್ರಾಚೀನ ಜ್ಞಾನದ ಒಂದು ಕೊಂಡಿ ಕಳಚಿ ಹೋಗಿದೆ. ಅದನ್ನ ಮತ್ತೆ ನಾವು ಸರಿಪಡಿಸ್ಬೇಕು ಅಂತ ಹೊರಟಿದ್ದೀವಿ. ಅದಕ್ಕೆ ನಾವು ಗುರುದಕ್ಷಿಣೆನ ತಗೊಂತೀವಿ. ಯಾವುದೇ ಆಗ್ಲಿ ಫ್ರೀ ಆಗಿ ಕೊಟ್ಟಾಗ ಅದಕ್ಕೆ ಬೆಲೆ ಇರೋದಿಲ್ಲ. ನಾನು 2004-05ರಿಂದಾನೇ ಫ್ರೀ ಆಗಿ ಕೊಟ್ಕೊಂಡ್ ಬಂದಿದ್ದೀನಿ. ಎಲ್ಲಿವರೆಗೆ 2014-15ರಿಂದಾನೇ ಫ್ರೀ ಆಗಿ ಕೊಟ್ಕೊಂಡ್ ಬಂದಿದ್ದೀನಿ. 6-7 ವರ್ಷ ಫ್ರೀ ಆಗಿ ಕೊಟ್ಟಿದ್ದೀನಿ. ಎಷ್ಟು ಜನ ಉಪಯೋಗ ಮಾಡ್ಕೊಂಡ್ರು? ಯಾರು ಉಪಯೋಗ ಮಾಡ್ಕೊಳ್ಳಿಲ್ಲ. ಕೆಲವೇ ಜನ ಉಪಯೋಗ ಮಾಡ್ಕೊಂಡಿದ್ರು, 1-2. ನಮ್ ಶಕ್ತಿನೂ ವ್ಯರ್ಥ, ನಿಮ್ ಟೈಮ್ ವ್ಯರ್ಥ. ಹಂಗ ಆಗ್ಬಾರ್ದು. ಅದಕ್ಕೋಸ್ಕರ ಒಂದು ನಿರ್ದಿಷ್ಟವಾದಂತ ಗುರುದಕ್ಷಿಣೆ ಮಾಡಿದ್ವಿ. ಆ ಗುರುದಕ್ಷಿಣೆಯಲ್ಲಿ ಅರ್ಧ ಮಾತ್ರ ಈಗ 29ನೇ ತಾರೀಕಿನವರೆಗೆ 28ನೇ ತಾರೀಕಿನವರೆಗೆ ಅರ್ಧ ಮಾತ್ರ. 29ಕ್ಕೆ ಗುರು ಪೂರ್ಣಿಮೆ ಇರುತ್ತೆ. ಆ ಗುರು ಪೂರ್ಣಿಮೆ ನಿಮಿತ್ತ ನಾವು ಅರ್ಧ ಮಾತ್ರ ದಕ್ಷಿಣ ತಗೊಂತಾ ಇದ್ದೀವಿ. ಆಮೇಲೆ ತಂತ್ರ ಸಾಧನೆ ಮಾಡೋರಿಗೂ ಕೂಡ ಅರ್ಧ ಮಾತ್ರ ಫೀಸ್ ತಗೊಂತಾ ಇದ್ದೀವಿ, ಗುರು ಕಾಣಿಕೆ ತಗೊಂತಾ ಇದ್ದೀವಿ. ಆಸಕ್ತಿ ಇದ್ದವರು ಡಿಸ್ಪ್ಲೇ ಇರುವಂತಹ ಫೋನ್ ನಂಬರ್ಗೆ ಆಯ್ ಅಂತ ಮೆಸೇಜ್ ಆಗಿ ಲೊಕೇಶನ್ ಅಂತ ಕೇಳಿ, ಲೊಕೇಶನ್ ಹಾಕ್ತೀನಿ, ಬಂದು ಬೇಕಾದ್ರೆ ನೇರವಾಗಿ ಭೇಟಿ ಆಗ್ಬೋದು. ಇನ್ನು ಹೆಚ್ಚಿನ ಜ್ಞಾನವನ್ನ ಬೇಕಾದ್ರೆ ನೇರವಾಗಿ ಬಂದು ಪಡ್ಕೋಬಹುದು. ಆಮೇಲೆ ಬರಕ್ ಆಗೋದಿಲ್ಲ ಅಂದವರು ಆನ್ಲೈನ್ ನಲ್ಲೇ ದೀಕ್ಷೆ ತಗೊಂಡು ಸಾಧನೆ ಮಾಡಬಹುದು. ಸಾಧನೆ ಮಾಡಿದ ನಂತರ ನಮ್ಮ ಯೂಟ್ಯೂಬ್ ಚಾನಲ್ ಬಂದು ನಿಮ್ಮ ಸಾಧನೆ ಅನುಭವವನ್ನ ಕಂಪಲ್ಸರಿ ಹೇಳಬೇಕು. ತದನಂತರ ನಾವು ಮುಂದಿನ ಮಾರ್ಗದರ್ಶನವನ್ನ ನಿಮಗೆ ಮಾಡ್ತೀವಿ. ಯಾಕಂದ್ರೆ ಇದು ಮುಂಬರುವ ಪೀಳಿಗೆಗೆ, ಬೇರೆ ಸಾಧಕರಿಗೆ ಇನ್ಸ್ಪಿರೇಷನ್ ಆಗ್ಲಿ, ಅವ್ರಿಗೆ ಒಂದಿಟ್ಟು ಉತ್ಸಾಹ ಬರಲಿ ಅನ್ನೋ ಕಾರಣಕ್ಕೋಸ್ಕರ ನಾವು ಸಾಧಕರನ್ನ ಕರೆಸಿಬಿಟ್ಟು ಅವ್ರ ಬಾಯಿಂದ ಸಾಧನೆ ಅನುಭವವನ್ನ ಹೇಳಿಸುವಂತ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ. ನೀವು ಕೂಡ ನಾಳೆ ನಮ್ಮ ಗುರುಕುಲಕ್ಕೆ ಬಂದು, ನಮ್ಮ ಯೂಟ್ಯೂಬ್ ಚಾನಲ್ ಬಂದು ನಿಮ್ಮ ಸಂದರ್ಶನ ಕೊಡಬೇಕಾಗತ್ತೆ. ನೋಡಿ, ನೀವು ಕೊಡುವಂತ ಫೀಸಿಗಾಗಲಿ, ಈ ಬ್ರಹ್ಮಜ್ಞಾನಕ್ಕೆ ನೀವು ಫೀಸ್ ಕಟ್ಟಕ್ ಆಗೋದಿಲ್ಲ, ಬೆಲೆ ಕಟ್ಟಕ್ ಆಗೋದಿಲ್ಲ. ಅಂತ ಜ್ಞಾನವನ್ನ ನೀವು ಕೊಡ್ತಾ ಇದ್ದೀವಿ.